ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಪಿಸೋಡ್ 25ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ರಾಣಿ ಸೂಸಿಂಗ್ ಮಾತನ್ನ ಕೇಳಿದ ತಕ್ಷಣ ಮಹಾರಾಣಿ ಹೇಳ್ತಿರ್ತಾರೆ, ರಾಣಿ ಸೂಸಿಂಗ್, ನೀವು ಈ ಥರ ಬೇಡದಿರೋ ವಿಷಯಗಳ ಬಗ್ಗೆ ಮಾತಾಡಬೇಡಿ. ಮಹಾರಾಜರು ಯಾವತ್ತೂ ನಿಮ್ಮ ಮಾತನ್ನ ನಂಬೋದಿಲ್ಲ. ಇಲ್ಲಿ ಮಹಾರಾಜರು ಪಟ್ ಅಂತ ದೇವಾಂಗ್ ಅಂತ ಕರೀತಾರೆ. ಇಲ್ಲಿ ದೇವಾಂಗ್ ಬಂದಿದ ತಕ್ಷಣ ನಿಮ್ಮ ಸೇವಕರು ಇಲ್ಲಿ ಹಾಜರಿದ್ದಾರೆ ಮಹಾರಾಜರೇ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನಮ್ಮ ದೂತರನ್ನ ಅಲ್ಲಿಗೆ ಕಳಿಸಿ, ನಾನ್ಶನ್ ಪರ್ವತದ ಆ ಗುಹೆ ಒಳಗಡೆ ಎಲ್ಲಿ ರಾಣಿ ಸೂಸಿಂಗ್ ಹೇಳಿದ್ರಲ್ಲ ಅಲ್ಲಿ ಹುಡ್ಕಾಡೋದಕ್ಕೆ ಹೇಳಿ. ಈ ಮಾತಿಗೆ ದೇವಾಂಗ್ ಕೂಡ ಸರಿ ಮಹಾರಾಜರೇ ಅಂತ ಹೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಮಹಾರಾಣಿ ಹೇಳ್ತಿರ್ತಾಳೆ, ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ಮಾತಿಗೆ ಮಹಾರಾಜರು ಫುಲ್ಲು ಚಾಲಾಕಿಯಾಗಿ ಉತ್ತರ ಕೊಡ್ತಿರ್ತಾರೆ, ನಾನು ನಿನ್ನನ್ನು ತುಂಬಾನೇ ನಂಬ್ತೀನಿ, ಅದಕ್ಕೇನೆ ನಾನು ಇದನ್ನೆಲ್ಲ ಮಾಡ್ತಿರೋದು. ಯಾವುದೇ ರಾಣಿ ಕೂಡ ನಿನ್ನ ಮೇಲೆ ಅಪವಾದನ ಹೊರಿಸಬಾರ್ದು. ನಾನು ಈ ವಿಷಯದ ಪೂರ್ತಿ ಆಳದವರೆಗೂ ಇಳಿತೀನಿ. ನಾನು ನಿಂದು ಏನು ತಪ್ಪಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಮಹಾರಾಜರ ಮಾತನ್ನೆಲ್ಲ ಕೇಳಿ ರಾಣಿ ಸೂಸಿಂಗಿಗಂತೂ ಫುಲ್ಲು ಅರ್ಥ ಆಗ್ಬಿಡುತ್ತೆ. ಎಷ್ಟು ಡ್ರಾಮಾ ಆಡ್ತಿದ್ದಾರೆ. ಮಹಾರಾಣಿನ ಈ ಥರ ಪರೀಕ್ಷೆ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಹೇಳ್ಬೇಕಿತ್ತು. ನನ್ನನ್ನು ಯಾಕಪ್ಪ ಮಧ್ಯದಲ್ಲಿ ಗಾಳ ಥರ ಯೂಸ್ ಮಾಡ್ಕೋಬೇಕಾಗಿತ್ತು? ಎಷ್ಟು ಚಾಲಾಕಿ ಇದ್ದಾನೆ ಈ ವ್ಯಕ್ತಿ ಅಂತ ಹೇಳ್ಕೊತಿರ್ತಾಳೆ ಅವಳ ಮನ್ಸಲ್ಲಿ ಅವಳೆ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಮಹಾರಾಣಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನಾನು ಹೆಂಗಾದ್ರೂ ಮಾಡಿ ನನ್ನ ತಂದೆಗೆ ಈ ಸಂದೇಶನ ಕಳಿಸ್ಬೇಕು. ಮಹಾರಾಣಿ ರಾಜರ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ನನ್ನ ಹತ್ರ ಮುಚ್ಚಿಡೋದಕ್ಕೆ ಏನೂ ಇಲ್ಲ. ನಿಮಗೆ ಹುಡುಕ್ಬೇಕು ಅಂದರೆ ನೀವು ಏನು ಬೇಕಾದರೂ ಹುಡುಕ್ಬೋದು. ಆದರೆ ನನ್ನ ತಲೆ ತುಂಬಾನೇ ನೋವ್ತಿದೆ. ನಾನು ಸ್ವಲ್ಪ ಸಮಯ ವಿಶ್ರಾಮ ಮಾಡ್ಬೋದಾ? ನಾನು ಯಾವಾಗ ರಿಸಲ್ಟ್ ಬರುತ್ತಲ್ಲ ಪಟ್ ಅಂತ ಇಲ್ಲಿಗೆ ಬರ್ತೀನಿ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನೀನು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಅದು ಅಲ್ಲಲ್ಲ, ನೆನ್ಶನ್ ಪರ್ವತ ಏನಿದೆ ಅದು ಅರಮನೆಯಿಂದ ತುಂಬ ದೂರ ಇದೆ. ನಾವು ಈಗ ಪಾರಿವಾಳನೂ ಕೂಡ ಕಳಿಸಿದ್ದೀವಿ. ಅದು ತುಂಬ ಸ್ಪೀಡಾಗಿ ಹೋಗುತ್ತೆ ಅನ್ನೋದಕ್ಕೆ ಹೆಸರುವಾಸಿ. ನೀನು ನಿನ್ನ ಅರಮನೆಗೆ ಹೋಗೋದಕ್ಕೆ ಮುಂಚೆನೇ ಸಂದೇಶ ಬಂದ್ಬಿಟ್ಟಿರುತ್ತೆ, ಅಷ್ಟು ಫಾಸ್ಟ್ ಇದೆ ಆ ಪಾರಿವಾಳ. ಸೊ ಅದಕ್ಕೆ ನೀನು ಇಲ್ಲೇ ವೇಟ್ ಮಾಡಿದ್ರೆ ಒಳ್ಳೇದು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಪಕ್ಕ ನಿನ್ನ ಹೆಸರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ ರಾಣಿ ಸೂಸಿಂಗು ಮಹಾರಾಣಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಮಹಾರಾಣಿ ನಿಮಗೆ ತಲೆನೋವು ಜಾಸ್ತಿ ಆಗ್ತಿದ್ಯಾ? ನೀವು ಬೇಕು ಅಂದರೆ ನಿಮ್ಮ ಭವಿಷ್ಯನ ನಾನು ನೋಡಿ ಹೇಳಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಅದ್ರ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಮಹಾರಾಣಿ ಇಷ್ಟೊಂದು ಕೋಪದಲ್ಲಿ ಹೇಳಿದ್ಕೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಏನೋ ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ಅವಳು ಸುಮ್ಮನೆ ಕುತ್ಕೋಬಿಡ್ತಾಳೆ. ಇಲ್ಲಿ ಮಹಾರಾಣಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಈ ಥರ ಎಲ್ಲ ಮಾಡಿದ್ರೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ನೆನ್ಶನ್ ಮೌಂಟೇನಲ್ಲಿ ಏನೆಲ್ಲ ನಡೆದಿತ್ತಲ್ಲ ಅದೇನಾದರೂ ಹೊರಗಡೆ ಬಂದುಬಿಟ್ರೆ ನಾನು ಉಳಿಯೋದಕ್ಕಾಗಲ್ಲ, ನನ್ನ ಸಾವು ಖಂಡಿತ. ಈ ಥರ ಸಂದರ್ಭದಲ್ಲಿ ನಾನು ನನ್ನ ಗಾಳನ ಬಳಸಲೇಬೇಕು ಅಂತ ಹೇಳ್ಬಿಟ್ಟು ಅವಳು ತಲೆಗೆ ಹಾಕಿರೋ ಪಿನ್ನ ತಕ್ಕೋತಿರ್ತಾಳೆ. ಇಲ್ಲಿ ಅದನ್ನು ಅವಳು ತಗೊಂಡು ಹೇಳ್ತಿರ್ತಾಳೆ, ನಿಮಗೆ ಈ ಸ್ವರ್ಣ ಗುಲಾಬಿನ ಪಿನ್ನ ನೆನಪಿದ್ಯಾ? ನೀವು ಯಾವಾಗ ಬರೀ ರಾಜ ಆಗಿದ್ರೋ ಆಗ ನೀವು ನನಗೆ ಇದನ್ನ ಗಿಫ್ಟ್ ಕೊಟ್ಟಿದ್ದು. ಅವಳು ಸ್ವಲ್ಪ ಎಮೋಷ್ನಲ್ ಆಗ್ತಾ ಹೇಳ್ತಿರ್ತಾಳೆ, ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ ನಾವು ಮತ್ತೆ ಅದೇ ಟೈಮಿಗೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗ್ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನನಗಂತೂ ಅನ್ಸಲ್ಲ ಮಹಾರಾಜರು ಆ ಟೈಮಿಗೆ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಅನ್ಕೋತಾರೆ ಅಂತ. ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಆದ್ರೆ ಅದೇ ಕಾರಣಕ್ಕೆ ತಾನೇ ನಾನು ನಿನ್ಗೆ ತುಂಬಾ ಗಿಫ್ಟ್ಗಳನ್ನ ಕೊಟ್ಟಿದ್ದು. ಈ ಮಾತಿಗೆ ಮಹಾರಾಣಿ ಹೇಳ್ತಿರ್ತಾಳೆ, ಹಾ ನೀವ್ ಹೇಳ್ದಂಗೆ ಅದೆಲ್ಲ ಬರೀ ಗಿಫ್ಟ್ಗಳಷ್ಟೇ ಅಂತ ಹೇಳಿ ರಾಣಿ ಸೂಸಿಂಗು ಫುಲ್ಲು ಶಾಕ್ ಆಗ್ತಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಈ ಮಹಾರಾಣಿಗೆ ಏನಾಗಿದೆ? ಮಹಾರಾಜರು ಇಷ್ಟೆಲ್ಲ ಕೊಟ್ರು ಅವ್ರಿಗೆ ತೃಪ್ತಿ ಆಗಿಲ್ವಾ? ಇವರು ಮಹಾರಾಜರು ಪಟ್ಟದಲ್ಲಿ ಕೂತಿರೋದು ಇವ್ರಿಗೇನು ಇಷ್ಟ ಆಗ್ಲಿಲ್ವಾ? ಇವ್ರೇನಾದ್ರೂ ಇವ್ರ ಮೈಂಡ್ನ ಕಳ್ಕೊಬಿಟ್ಟಿದಾರ? ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ರಾಣಿ ಸೂಸಿಂಗು ಕೂತಿರ್ತಾಳೆ. ಇಲ್ಲಿ ಮಹಾರಾಣಿ ಏನಿರ್ತಾಳಲ್ಲ ಅವಳು ಆ ಪಿನ್ನ ಮುಂದೆ ತಗೊಂಡ್ ಬರ್ತಾ ಹೇಳ್ತಿರ್ತಾಳೆ, ಇಷ್ಟು ವರ್ಷದಿಂದ ನಾನು ಇದನ್ನ ತುಂಬಾ ಸಂಭಾಳಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇದನ್ನ ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ. ಅದರಿಂದ ಇದ್ರಲ್ಲಿ ಬರ್ದಿರೋಂಥ ಚಿತ್ರಕಲೆ ಏನಿದೆಯಲ್ಲ ಅದು ಕೂಡ ಅಳಿಸ್ತಾ ಹೋಗ್ತಿದೆ. ಮಹಾರಾಜ್ರೆ ಇದನ್ನ ಒಂದ್ಸತಿ ನೋಡಿ ಅಂತ ಅವಳು ನಿಧಾನಕ್ಕೆ ಮಹಾರಾಜ್ರ ಹತ್ರ ತಗೊಂಡೋಗ್ತಿರ್ತಾಳೆ. ಆಮೇಲೆ ಅದನ್ನ ಚುಚ್ಚೋದಿಕ್ಕೆ ಅಂತ ಅವಳು ಅದನ್ನ ಯೂಸ್ ಮಾಡ್ಕೋತಾಳೆ. ಇದನ್ನ ನೋಡಿ ರಾಣಿ ಸೂಸಿಂಗು ನಿಜವಾಗ್ಲೂ ಇವಳು ಫುಲ್ಲು ಮೆಂಟ್ಲಾಗ್ಬಿಟ್ಟಿದ್ದಾಳೆ ಅಂತ ಅವಳ ಮನಸ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನಿಮ್ಗೇನನ್ಸುತ್ತೆ? ಮಹಾರಾಣಿ ನಿಜವಾಗ್ಲೂ ಮಹಾರಾಜರನ್ನ ಕೊಲೆ ಮಾಡ್ತಾಳಾ? ನಿಮ್ಗೇನನ್ಸುತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.